ಶುರುವಾಗ್ತಿದೆ ಹೊಸ ಕಥೆ ರಥಸಪ್ತಮಿ ಡಿಸೆಂಬರ್ 8ರಿಂದ ಸಂಜೆ 6 ಗಂಟೆಗೆ ನಿಮ್ಮ ಉದಯ ಟಿವಿಯಲ್ಲಿ. ಇಷ್ಟು ವರ್ಷ ನಮ್ ಕಂಪನಿಗೋಸ್ಕರ ದುಡ್ದಿದ್ದು ಹೊಳೆಯಲ್ಲಿ ಹುಣ್ಸೆಹಣ್ಣು ಹೆಂಟಾಗಾಯ್ತು. ಎಲ್ಲಪ್ಪ ಯಾವಾಗ್ಲೂ ಫ್ಯಾಮಿಲಿ ಫ್ಯಾಮಿಲಿ ಅಂತ ಇದ್ರಲ್ಲ, ಇವಾಗ ಏನಾಯ್ತು? ನಿನ್ನೆ ಮೊನ್ನೆ ಬಂದವಳಿಗೋಸ್ಕರ ನಮ್ ಫ್ಯಾಮಿಲಿನೇ ಬಿಟ್ಕೊಡ್ತಾ ಇದ್ದೀರಲ್ಲ, ಇದು ಸರಿನಾ? ಇಂಥ ಫ್ಯಾಮಿಲಿಯಲ್ಲಿ ನಾನು ಒಬ್ಳು ಮಗಳು ಅಂತ ಬದುಕೋದಕ್ಕೆ ನನ್ಗಿಷ್ಟ ಇಲ್ಲ. ಇದೇ ನಿಮ್ ಫೈನಲ್ ಡಿಸಿಷನ್ ಆದ್ರೆ ನನ್ ಡಿಸಿಷನ್ ಕೇಳಿ. ನನ್ಗೆ ಈ ಕಂಪನಿ ಶೇರ್ಸ್ ಮನೆ ಯಾವುದೇ ಸಂಬಂಧನೂ ಬೇಕಾಗಿಲ್ಲ. ನಾನ್ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಅಯ್ಯೋ, ಇವಳೇನು ಮಾಡಕ್ಕೆ ಹೊರಟಿದ್ದಾಳೆ? ಏನೋ ಮಾಡೋಕ್ಕೋಗಿ ಏನೋ ಮಾಡ್ತಾ ಇದ್ದಾಳೆ. ನಾನು ಕಾವೇರಿಯಿಂದ ಆಸ್ತಿ ಅಧಿಕಾರನೆಲ್ಲ ಕಿತ್ಕೊಳ್ಳೋದಕ್ಕೆ ಯೋಚನೆ ಮಾಡ್ತಿದ್ರೆ ಇವಳು ಇರೋಬ್ಬರು ಆಸ್ತಿನೆಲ್ಲ ಕಳ್ಕೊಳ್ಳೋದಕ್ಕೆ ನೋಡ್ತಿದ್ದಾಳಲ್ಲ. ಆಹಾ, ಬಯಸದೆ ಬಂದ ಭಾಗ್ಯ. ಇವರಿಬ್ರು ಮನೆ ಬಿಟ್ಟು ಹೋದ್ರೆ ನಮಗೆ ಕಾಂಪಿಟೇಷನ್ ಕಡಿಮೆ ಆಗುತ್ತೆ. ಸಿಇಒ ರೇಸ್ನಲ್ಲಿ ಕ್ಯೂ ಕಡಿಮೆ ಆಗುತ್ತೆ. ಆಟ ಆಡ್ದೇನೆ ನಾವು ಗೆದ್ದಂಗಾಗುತ್ತೆ. ನಾವು ಕಂಪ್ಲೀಟ್ ಆಗಿ ಗೆಲ್ಬೇಕು ಅಂದ್ರೆ ಮಲ್ಲಿಕಾ ಶುರು ಹಚ್ಕೊ ನಿನ್ ನಾಟಕ. ಹೌದು ಮಾವ, ಅದಕ್ಕೆ ಹೇಳೋದು ಸರಿಯಾಗೇ ಇದೆ. ಮಕ್ಕಳು ಮೊಮ್ಮಕ್ಕಳು ಅಳಿಯ ಸೊಸೆ ಅನ್ನೋದನ್ನು ನೋಡ್ದೆ. ನೆನ್ನೆ ಮೊನ್ನೆ ಬಂದವಳಿಗೋಸ್ಕರ ಅವಳು ಸೇವೆ ಮಾಡೋದಕ್ಕೆ ನಮ್ಮನ್ನ ಗುಲಾಮ್ರನ್ನಾಗಿ ಮಾಡೋದಕ್ಕೆ ಹೊರಟಿದ್ದೀರಲ್ಲ, ಇದು ಸರಿನಾ? ನಮ್ಮನ್ನೆಲ್ಲ ಬಿಟ್ಟು ಇವಳನ್ನ ಸಿಇಒ ಮಾಡಿದಿರಲ್ಲ, ಇದು ಸರಿ ಇಲ್ಲ. ಅದಕ್ಕೆ ಅಂತ ನೀವು ಕೊಟ್ಟ ಕಾರಣನೂ ನಾವು ಒಪ್ಕೊಳ್ಳೋದಕ್ಕಾಗ್ತಿಲ್ಲ. ನೀವು ನಿರ್ಧಾರದಿಂದ ಸಮಾಜ ನಮ್ಮನ್ನ ಆಡ್ಕೊಳ್ಳೋ ತರ ಆಗಿದೆ. ಇದನ್ನ ನಮ್ಗೆ ಅರ್ಗಿಸ್ಕೊಳಕ್ಕೂ ಆಗ್ತಿಲ್ಲ. ಕೊನೆ ಪಕ್ಷ ಈ ಮನೆ ಬಿಟ್ಟು ತೊಲ್ಗೋಣ ಅಂತಂದ್ರೆ ಆ ವಿಲ್ಲಲ್ಲಿ 3 ಪಾಯಿಂಟ್ ಹಾಕಿ ನಮ್ಮನ್ನೆಲ್ಲ ಈ ಮನೇಲೆ ಬಂದ್ಸಿಟ್ಬಿಟ್ಟಿದ್ದೀರಾ. ಯಾರಿಂದನಾದ್ರೂ ಇವಳ ಜೀವಕ್ಕೆ ಅಪಾಯ ಬಂದ್ರೆ ಇಡೀ ಆಸ್ತಿ ಎಲ್ಲ ಟ್ರಸ್ಟ್ ಹೋಗುತ್ತೆ ಅಂತ ಹೇಳಿ ನಮ್ಮನ್ನೆಲ್ಲ ಇವಳ ಬಾಡಿ ಗಾರ್ಡ್ ಆಗಿ ಮಾಡಕ್ ಹೊರಟಿದ್ದೀರಲ್ಲ, ಇದು ಸರಿನಾ ಮಾವ? ಮಾನ ಮರ್ಯಾದೆ ಕಳ್ಕೊಂಡು ಇಲ್ಲಿ ಬದುಕೋದಕ್ಕಿಂತ ಮನೆ ಬಿಟ್ಟು ಎಲ್ಲಾದ್ರೂ ಹೋಗಿ ನೆಮ್ಮದಿಯಾಗಿ ಬದುಕೋದೆ ಮೇಲು. ಮಾವ, ತಪ್ಪಾದ ಮದುವೆನ ತಪ್ಪಾದವಳನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದೀರಲ್ಲ, ಸರಿ ಇಲ್ಲ ಮಾವ. ಪ್ರಬಲ ಮಾತಿನ ಮೇಲೆ ಹಿಡ್ತಾ ಇರ್ಲಿ. ನಾನು ಆಗ್ಲಿಂದ ನೋಟಿಸ್ ಮಾಡ್ತಾ ಇದ್ದೀನಿ. ನಾನು ಏನು ಮಾಡಬಾರ್ದನ್ನ ಮಾಡಿದ್ದೀನಿ ಅಂತ ನೀವು ಈ ರೀತಿ ಮಾತಾಡ್ತಾ ಇದ್ದೀರಾ. ಕಾವೇರಿಗೆ ಅಪಾಯ ಬಂದ್ರೆ ಈ ಪ್ರಾಪರ್ಟಿ ಎಲ್ಲ ಟ್ರಸ್ಟಿಗೆ ಸೇರುತ್ತೆ ಅಂತ ನಾನು ವಿಲ್ ಮಾಡಿದ್ದೆ. ಅವಳಿಗೆ ಅಪಾಯ ಬರ್ದಾಗೆ ನೋಡ್ಕೊಂಡ್ರೆ ಆಗ ಯಾವ ಪ್ರಾಬ್ಲಮ್ಮು ಬರಲ್ಲ ತಾನೇ. ಸಂಬಂಧ ಅಂತ ಅನ್ಕೊಂಡ್ರೆ ಬಾಡಿ ಗಾರ್ಡ್ ಅನ್ನೋ ಪ್ರಶ್ನೆನೇ ಬರಲ್ಲ. ಇದೇ ಸಮಸ್ಯೆ ನಿಮ್ಮಲ್ಲಿ ಯಾರಿಗಾದ್ರೂ ಆಗಿದ್ರೆ, ಇದೇ ರೀತಿ ವಿಲ್ ಮಾಡಿಸಿದ್ರೆ, ಆಗ ನೀವು ಇದೇ ರೀತಿ ರಿಯಾಕ್ಟ್ ಮಾಡ್ತಿದ್ರಾ? ಹೇಳಿ, ರಿಯಾಕ್ಟ್ ಮಾಡ್ತಿದ್ರಾ? ಅವಳನ್ನ ಕಂಪನಿ ಸಿಇಒ ಮಾಡಿದೆ ಅಂತ ನೀವು ಹಾರಾಡ್ತಿದ್ದೀರಲ್ಲ, ನಿಮ್ಮ ಕೈಲಿದ್ದಂತ ಅಧಿಕಾರನ, ಶೇರ್ಸ್ಗಳನ್ನ, ಕಂಪನಿಗಳನ್ನ ಬೇಡ ಅಂತ ಬಿಸಾಕಿದ್ರಲ್ಲ, ಅದೇ ಕಂಪನಿಯಿಂದ ಈ ಮೇನ್ ಕಂಪನಿ ರನ್ ಆಗ್ತಿರೋದು. ಹನಿ ಹನಿ ಗೂಡಿದ್ರೆ ಹಳ್ಳ ಅಂತ ಕೇಳಿದಿರಲ್ಲ, ಅದೇ ತರ ನೀವೆಲ್ಲ ಸಮಾನರಾಗಿ ನಿಂತ್ರೇನೆ ಈ ಕಂಪನಿ.
ಕಾವೇರಿ ಹೆಸರಿಗೆ ಮಾತ್ರ ಸಿಇಒ ಆಗಿರ್ಬಹುದು, ಆದ್ರೆ ನಿಮಗೂ ಇದರಲ್ಲಿ ಸಮಾನವಾದ ಹಕ್ಕಿದೆ ಅಂತ ನಿಮ್ಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ಡಾಕ್ಯುಮೆಂಟ್ಸ್ ಅಧಿಕಾರಕ್ಕಿಂತ ಸಂಬಂಧ ಮುಖ್ಯ. ಅವಳ ಸಂಬಂಧನ ನೀವು ಒಪ್ಕೊಳ್ದೇ ಇದ್ರು ನಮ್ಮ ಸಂಬಂಧದ ಮೇಲೆ ನಿಮ್ಗೆ ನಂಬಿಕೆ ಇದ್ರೆ ಈ ಪ್ರಶ್ನೆ ನೀವು ಮಾಡ್ತಿರ್ಲಿಲ್ಲ. ಜಸ್ಟ್ ಸ್ಟಾಪ್ ಇಟ್ ಅಪ್ಪ. ನೀವು ಮಾಡಿರೋ ಮಿಸ್ಟೇಕ್ಗಳಿಗೆ ಡಿಫೆಂಡ್ ಮಾಡ್ಕೊಳಕ್ ಬರ್ಬೇಡಿ, ಕಲರ್ ಕೋಟಿಂಗ್ ಮಾಡಬೇಡಿ. ಬರ್ತಾ ಬರ್ತಾ ಪರಶುರಾಮ್ ಹೆಂಡತಿ ಗುಲಾಮನ್ ತರ ಕಾಣಿಸ್ತಾ ಇದ್ದಾರೆ.